ಮೊನ್ನೆ ಕಲಬುರಗಿ ಹೋದಾಗೂ ಡಿನ್ನರ್ ಪಾರ್ಟಿ ಕೊಟ್ಟರು. ಕಲ್ಯಾಣ ಕರ್ನಾಟಕ ಭಾಗದ ಇನ್ನಿನ್ನೇ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಶಾಸಕರು ಡಿನ್ನರ್ ಪಾರ್ಟಿ ಕೊಟ್ಟರು. ಅದ್ರ ಜವಾಬ್ದಾರಿ ನಿಮಗೆ ಕೊಟ್ಟಿದ್ರು. ಸಕ್ಸಸ್ ಆಗಿರುವಂಥದ್ದು ಏನು ಹೇಳ್ತಾರೆ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮೊದಲನೇ ಬಾರಿಗೆ ಬೆಳಗಾವಿ ವಿಭಾಗೀಯ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಿನ್ನೆ ನಮ್ಮ ಸುವರ್ಣಸೌಧದಲ್ಲಿ ನಡೆಸಿದರು. ಎಲ್ಲ ಈ ಭಾಗದ ಶಾಸಕರು, ಸಂಸದರು, MLCಗಳು ಎಲ್ಲರೂ ಕೂಡ ಮತ್ತು ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿದರು. ಈ ರಾಜ್ಯದ ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, MB ಪಾಟೀಲ್ ಸಾಹೇಬರು, ಖಂಡ್ರೆ ಸಾಹೇಬರು ಪ್ರತಿಯೊಬ್ಬರು ಕೂಡ ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದರು. ತದನಂತರ ಮೊದಲನೇ ಬಾರಿಗೆ ಬೆಳಗಾವಿಗೆ ಆಗಮಿಸಿದ್ದರಿಂದ ಸ್ಥಳೀಯ ಶಾಸಕರಿಗೆ ಒಂದು ಔತಣಕೂಟವನ್ನು ಕೂಡ ಅವರು ಆಯೋಜನೆ ಮಾಡಿದರು. ಆ ಔತಣಕೂಟಕ್ಕೆ ಏನು ವಿಶೇಷ ಅದಕ್ಕೆ ಹೆಸರಿಡುವಂಥ ಅಥವಾ ಅದಕ್ಕೆ ಕಲ್ಪನೆ ಮಾಡುವಂಥ ಏನು ವಿಷಯ ಇರಲಿಲ್ಲ. ಅದು ಸಹಜವಾದಂಥ ಔತಣಕೂಟ. ಎಲ್ಲ ಶಾಸಕರು ಬಂದು ಔತಣಕೂಟ ಸವಿದ್ರು. CM ಅವರು ಕೂಡ ಸಾಕಷ್ಟು ಖುಷಿಯಿಂದ ಎಲ್ಲ ಶಾಸಕರ ಜೊತೆ ಔತಣಕೂಟದಲ್ಲಿ ಭಾಗವಹಿಸಿದ್ರು. ಅಂದರೆ ನಿನ್ನೆ ಸಭೆ ಮುಗಿದ ನಂತರ ಶಾಸಕರಿಗೂ ಕೂಡ ಪ್ರತ್ಯೇಕವಾಗಿ ಭೇಟಿ ಹಾಕಿ ಅವಕಾಶ ಮಾಡಿಕೊಟ್ರು ಸುವರ್ಣಸೌಧದಲ್ಲಿ. ಅದಾದ ಬಳಿಕ ಔತಣಕೂಟದಲ್ಲಿ ಕೂಡ ಶಾಸಕರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ನಾಳೆ ಸಂಪುಟ ವಿಸ್ತರಣೆ ಪ್ರತಿ ಜಿಲ್ಲೆಯಲ್ಲಿ 3-4 ಜನ ಶಾಸಕರಿದ್ದಾರೆ, ಸಚಿವ ಆಕಾಂಕ್ಷಿಗಳಿದ್ದಾರೆ. ಹಿಂಗಾಗಿ ಯಾರು ಸಿಗಲಿಲ್ಲ ಅಸಮಾಧಾನ ಆಗಬಾರಂತ ಈಗಿಂದಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಯತ್ನ ಇದೆ ಅಂತ ಏನಿಲ್ಲ. ಮುಂಚೆಯಿಂದನೂ ಎಲ್ಲ, ಯಾಕಂತಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸುಮಾರು 6 ವರ್ಷ ಕಾಲ ಅವರು ಕೆಲಸ ಮಾಡಿದರು. ಈಗೇನು ನಮ್ಮ 140 ಶಾಸಕರು ಆರಿಸಿ ಬಂದಿದ್ದಾರೆ. ಈ 140 ಜನ ಶಾಸಕರು ಕೂಡ ಸಾಕಷ್ಟು ಒಳ್ಳೆಯ ಒಡನಾಟವನ್ನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೊದಲಿಂದನೂ ಅವ್ರ ಒಡನಾಟಿದೆ. ಈಗ CM ಅವರಾದಮೇಲೆ ಎಲ್ಲ ಶಾಸಕರಿಗೆ ಔತಣಕೂಟ ಕೊಡೋದು, ಅವ್ರ ಜೊತೆ ಸಮಾಲೋಚನೆ ಮಾಡೋದು, ಅವರ ಸಲಹೆಗಳನ್ನ ತೆಗೆದುಕೊಳ್ಳೋದು, ಅವರ ಕೆಲಸಗಳನ್ನ ಮಾಡಿಕೊಡೋದು, ಮೊದಲಿಂದಲೂ ಕ್ರಿಯಾಶೀಲ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಈಗೂ ಅದನ್ನು ಮಾಡ್ತಾ ಇದ್ದಾರೆ. ಹೊಸ ಅರ್ಥ ಏನು ಬೇಡ. ಹೌದು, ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗುತ್ತೆ. ಈ 28ರ ಚುನಾವಣೆಯನ್ನು ತಲೆಯಲ್ಲಿಟ್ಟುಕೊಂಡು ಶಾಸಕರಿಗೆ ಯಾವ ರೀತಿ ನಾವು ಶಕ್ತಿ ಕೊಡಬೇಕು, ಧೈರ್ಯ ಕೊಡಬೇಕು, ಆ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರೆಲ್ಲರೂ CM ಸಾಹೇಬರ ಕಾರ್ಯವೈಖರಿಯಿಂದ ಖುಷಿ ಇದ್ದಾರೆ. ಅಂದರೆ 2 ದಿನ ಹಿಂದೆ ಬೆಂಗಳೂರಲ್ಲಿ ಔತಣಕೂಟ ಇತ್ತು. ಅದರಲ್ಲಿ DK ಸುರೇಶ್ ಅವರು ಭಾಗಿಯಾಗಿದ್ದರು. ಅಲ್ಲಿ ಒಂದು 10 ಜನ ಶಾಸಕರಿದ್ದರು. ಏನಿದೆ ಡಿನ್ನರ್ ಪಾಲಿಟಿಕ್ಸ್ ಏನಂತ ಗೊತ್ತಾಗ್ತಿಲ್ಲ. ಏನಿಲ್ಲ, ಸಹಜವಾಗಿ ಒಂದು ತಿಂಗಳು ಈಗ ಯಶಸ್ವಿಯಾಗಿ ಅವರು CM ಅವರಾಗಿ 1 ತಿಂಗಳ ಕಾಲ ಆಗಿದೆ. ಇದು ಔತಣಕೂಟಗಳು, ಇದು ಖುಷಿಯ ಔತಣಕೂಟಗಳು. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದೇನು ಅವಶ್ಯಕತೆ ಇಲ್ಲ. ಖುಷಿಯಿಂದ ಔತಣಕೂಟಗಳು ನಡೀತಾ ಇದ್ದಾವೆ ಹೊರತಾಗಿ ಯಾವುದೇ ರೀತಿಯ ಅಲ್ಲಿ ಚರ್ಚೆಗಳು ಆ ರೀತಿ ಏನಿಲ್ಲ. ಖುಷಿಯ ಔತಣಕೂಟಗಳಿದ್ದಾವೆ. CM ಅವರು ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ನಿನ್ನೆ ಈ ವಿಭಾಗೀಯ ಶಾಸಕರೆಲ್ಲ ಸೇರಿ ಒಂದು 23 ಜನ ಇದ್ರು, ಎಲ್ಲರೂ ಇದ್ರು.